ಜನರು ಇದ್ದಾಗ್ಲೂ ನೆಮ್ಮದಿಯಿಂದ ಇರಲಾರರು, ಸತ್ತ ಮೇಲೆ ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಜಿಲ್ಲಾಡಳಿತದ ವಿರುದ್ಧ ರುದ್ರಭೂಮಿಗೆ ಈಗ ಹೋರಾಟಕ್ಕೆ ಇಳಿದಿದ್ದಾರೆ ಇಲ್ಲಿನ ಜನ. ಹಾಗಾದ್ರೆ ಅಸಲಿಗೆ ಇಲ್ಲಿ ಆಗ್ತಾ ಇರೋದಾದ್ರೂ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಹೀಗೆ ಜಮೀನು ಅಳತೆ ಮಾಡುತ್ತಿರುವ ಅಧಿಕಾರಿಗಳು ಎಲ್ಲಿಯಾದರೂ ಸ್ಮಶಾನಕ್ಕೆ ಜಾಗ ನಿಗದಿ ಮಾಡಿ ಎಂದು ಮನವಿ ಮಾಡಿಕೊಳ್ಳುತ್ತಿರುವ ಜನರು, ಸತ್ತಾಗಲೂ ನೆಮ್ಮದಿಯಿಂದ ಸ್ಮಶಾನ ಜಾಗ ನೀಡಿ ಎಂದು ಗೋಗರೆಯುತ್ತಿರುವ ಗ್ರಾಮಸ್ಥರು. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದಲ್ಲಿ. ನಿಮ್ಮ ಜಮೀನು ಮುಖಾಂತರ ಅಳತೆ ಮಾಡಲಿಕ್ಕೆ ಅಂದ್ರೆ ಅಧಿಕಾರ ಇದೆ, ಕೋರ್ಟೇ ಕೊಟ್ಟಿದೆ. ಓಕೆನಾ? ನಾವು ಬಂದಿರೋದು ನಮ್ಮ ಸ್ಮಶಾನ ಕರಾಜಿನ ಅಳತೆ ಮಾಡಿ. ಈ ಗ್ರಾಮದ ಮಾಜಿ ಸಚಿವ ದಿವಂಗತ ಶಿವಪ್ಪ ಹಾಗೂ ಮಾಜಿ ಶಾಸಕ ಶಿವಶಂಕರ್ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ನೆಲೆಸಿದ ಗ್ರಾಮ. ಆದರೆ ಈ ಗ್ರಾಮದಲ್ಲಿ ಸ್ಮಶಾನ ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಯಾರಾದರೂ ಕೊನೆಯುಸಿರು ಎಳೆದ್ರೆ ಇಡೀ ಗ್ರಾಮದ ಜನರಿಗೆ ಆತಂಕ ಶುರುವಾಗುತ್ತದೆ. ಸತ್ತವನನ್ನ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಎಂದು ಕಳೆದ 7-8 ದಶಕಗಳಿಂದ ಇಲ್ಲಿನ ಜನರು ಮೃತಪಟ್ಟವರನ್ನ ರಸ್ತೆ ಬದಿ ಇಲ್ಲ ಹಳ್ಳದಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಿದ್ದಾರೆ. ಈಗ ಯಾರ ಜಮೀನಾಗಾರ ಬರ್ಲಿ, ಎಲ್ಲಿ ಖರಾಬ್ನಾಗಾರ ಬರ್ಲಿ, ಎಲ್ಲರ ಬರ್ಲಿ, ಅವರು ಸ್ಮಶಾನ ಐತಿ ಅಂದ್ರೆ ಐತಿ ಅಂತಂದೇಳಿ ಅಧ್ವಸ್ತ್ ಮಾಡಿ ಪೂರ್ತಿ ನಿಗದಿ ಮಾಡಿ ಕಲ್ಗುಟ ಹೋಗುದು, ಬೋರ್ಡ್ ಹೋಗುದು, ಇದೇ ಸ್ಮಶಾನ ಅಂತಂದೇಳಿ ಬಂದೋಬಸ್ತ್ ಮಾಡಿ ಹೋದ್ರೆ ಉತ್ತಮ. ಇಲ್ಲ ಅಂದ್ರೆ ಇಲ್ಲ ಅಂತಂದು ಸರ್ಕಾರಕ್ಕೆ ಆದೇಶ ಮಾಡ್ಲಿ. ಈಗ ಒಂದ್ಸಲ ಫಾರ್ಮೇಟ್ ಬಂದಿತ್ತು ಸರ್ಕಾರದಿಂದ, ಯಾವ ಊರ ಗ್ರಾಮ ಪಂಚಾಯತಿ ಒಳಗೆ ಸ್ಮಶಾನ ಇಲ್ಲ ಅಂತಂದೇಳಿ ನೀವು ಒಂದು ಫಾರ್ಮೇಟ್ ತುಂಬಿಕೊಟ್ರಿ ಅಂತಂದೇಳಿ ನಮ್ಮ ಬನ್ನಿಕೋಡು ಗ್ರಾಮ ಪಂಚಾಯತಿ ಒಳಗೆ ಐತಿ ಅಂತ ಕೊಟ್ಟಿದ್ದಾರೆ. ಎಸಿ, ತಹಶೀಲ್ದಾರ್, ಡಿಸಿ ಎಲ್ಲರೂ ಕೊಟ್ಟಿದ್ದಾರೆ. ನಾವು ಐತಿ ಅಂದ್ರೆ ಎಲ್ಲಿ ಐತಿ ಹುಡುಕಿ ಕೊಡ್ರಿ. ಇಲ್ಲ ಇಲ್ಲ ಅಂತ ನೀವು ಫಾರ್ಮೇಟ್ ತುಂಬ ಸರ್ಕಾರಕ್ಕೆ ಗೊತ್ತಾಕ್ರಿ. ನಾವಲ್ಲಿ ಮುಂದೆ ಇಲ್ಲ ಅಂತ ಮೆನ್ಷನ್ ಮಾಡ್ಕೊಂತೀವಿ. ಈಗ ಪುಸ್ತಕದ ಬದನೆಕಾಯಿ ತಿನ್ನಕ್ಕೂ ಬರಲ್ಲ, ಏನು ಮಾಡಕ್ ಬರಲ್ಲ, ಐತಿ ಅಂತ ಹೇಳ್ತಾ ಇದಾರೆ. ಎಲ್ಲಿ ಐತಿ ಪ್ರಾಬ್ಲಮ್? 1990ರಿಂದನೂ ಇದು ಈ ತರನ ಆಗ್ಯದ ಸ್ವಾಮಿ. ಇದು ಹಳ್ಳ ಒತ್ತುವರಿ ಆಗಿ ಭೂಮಿ ಹೋತು, ಅಲ್ಲಿಂದನೂ ಈ ಪ್ರಾಬ್ಲಮ್ ಆಗ್ತಾನ ಐತಿ. ಜನ ನಾವು ಉತ್ತಮಸ್ಥರು ಅವ್ರವ್ರ ಜಮೀನಲ್ಲಿ ಅವರು ಮಾಡ್ಕೊಂತಾರ್ರಿ. ನಮ್ಮಂತ ಬಡವರು ಮಾಡ್ಬೇಕಂತಂದ್ರ ಎಲ್ಲಿ ನಮಗೆ ಜಾಗ ಇಲ್ಲ. ಅಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿದರೂ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಗ್ರಾಮದಲ್ಲಿ ವೃದ್ಧೆ ಮೃತಪಟ್ಟಾಗ ಪಂಚಾಯಿತಿ ಮುಂಭಾಗ ಅಂತ್ಯ ಸಂಸ್ಕಾರ ಮಾಡಲು ಸಿದ್ಧತೆ ನಡೆಸಿದ್ದರು. ಆಗ ಅಧಿಕಾರಿಗಳು ಗ್ರಾಮಸ್ಥರನ್ನ ಮನವೊಲಿಸಿ ಇನ್ನೊಂದು ತಿಂಗಳಲ್ಲಿ ಸ್ಮಶಾನ ಜಾಗವನ್ನ ನಿಗದಿ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದರು. ಹೀಗಾಗಿ ಒತ್ತುವರಿ ಮಾಡಿಕೊಂಡ ಗೋಮಾಳ ಜಾಗವನ್ನ ಸರ್ವೆ ನಡೆಸಿದ್ದಾರೆ. ಸ್ಮಶಾನ ಅಂದ್ರೆ ಎಲ್ಲ ಅವಾಗ ಜನಸಂಖ್ಯೆ ಕಡಿಮೆ ಇತ್ತು ಸರ್. ಹಳ್ಳದ ದಂಡಗ ಅಥವಾ ಎಲ್ಲೇ ಹೋಗಿ ಉಯ್ತಾ ಇದ್ರು ಸರ್. ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ಈಗ ಅದು ಸ್ಮಶಾನ ಇಲ್ಲ ಸರ್. ಈಗ ಸ್ಮಶಾನ ಏನಕತ್ತೆ ಅಂದ್ರೆ ಈಗ ಸ್ಕೂಲ್ ಮಕ್ಕಳಿಗೆ ಭಾರಿ ಸಮಸ್ಯೆ ಆಗ್ಬಿಡುತ್ತೆ ಸರ್. ಎಲ್ಲೇ ರಸ್ತೆಗೆ ಹೋಗ್ತಾ ಹೆಣ್ಗಳು ಸುಡ್ತಾರೆ ಸರ್. ಆಮೇಲೆ ಆ ಹುಡುಗರ ಮೇಲೆ, ಸಣ್ಣ ಮಕ್ಕಳ ಮೇಲೆ, ಶಾಲೆಗೆ ಹೋಗೋ ಮಕ್ಕಳ ಮೇಲೂ ದೊಡ್ಡ ಪರಿಣಾಮ ಬೀಳ್ತಾ ಇದೆ ಸರ್. ಆ ಹುಡುಗರು ಸಣ್ಣ ಮಕ್ಕಳು ಇರ್ತಾವೆ, ಎಣ್ಣೆ ಸುಟ್ಟಿರ್ತಾರೆ ಸರ್, ಅರ್ಧಂಬರ್ಧ ಆಗಿರ್ತೈತಿ, ರಸ್ತೆಗೆ ಸುಟ್ಟಿರ್ತಾರೆ ಸರ್. ಅವನ್ನ ಜನಗಳು ನಾಳೆ ನೋಡಿದೇವಂದ್ರೆ ಅವ್ರು ನಾಳೆ ಸ್ಕೂಲಿಗೆ ನಾಳೆ ಬರೋದೇ ಇಲ್ಲ, ಎದುರು ಬಿಡ್ತಾವ ಮಕ್ಕಳು. ಒಟ್ಟಾರೆಯಾಗಿ ಗ್ರಾಮ ಎಂದ ಮೇಲೆ ರುದ್ರಭೂಮಿ ಇರಲೇಬೇಕು. ಆದರೆ ಈ ಗ್ರಾಮದಲ್ಲಿ ಮಾತ್ರ ಸ್ಮಶಾನ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದು, ಸ್ಮಶಾನ ಜಾಗ ಹುಡುಕಾಟದಲ್ಲಿ ಅಧಿಕಾರಿಗಳು ಮುಂದಾಗಿದ್ದು, ಇನ್ನಾದರೂ ಈ ಗ್ರಾಮದ ಜನರಿಗೆ ನೆಮ್ಮದಿ ಸಿಗುತ್ತೋ ಇಲ್ಲವೋ ಎನ್ನುವುದು ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇಲ್ಲಿನ ಜನರು ಇದ್ದಾಗ್ಲೂ ನೆಮ್ಮದಿಯಿಂದ ಇರಲಾರರು, ಸತ್ತ ಮೇಲೆ ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಜಿಲ್ಲಾಡಳಿತದ ವಿರುದ್ಧ ರುದ್ರಭೂಮಿಗೆ ಈಗ ಹೋರಾಟಕ್ಕೆ ಇಳಿದಿದ್ದಾರೆ ಇಲ್ಲಿನ ಜನ. ಹಾಗಾದ್ರೆ ಅಸಲಿಗೆ ಇಲ್ಲಿ ಆಗ್ತಾ ಇರೋದಾದ್ರೂ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಹೀಗೆ ಜಮೀನು ಅಳತೆ ಮಾಡುತ್ತಿರುವ ಅಧಿಕಾರಿಗಳು ಎಲ್ಲಿಯಾದರೂ ಸ್ಮಶಾನಕ್ಕೆ ಜಾಗ ನಿಗದಿ ಮಾಡಿ ಎಂದು ಮನವಿ ಮಾಡಿಕೊಳ್ಳುತ್ತಿರುವ ಜನರು, ಸತ್ತಾಗಲೂ ನೆಮ್ಮದಿಯಿಂದ ಸ್ಮಶಾನ ಜಾಗ ನೀಡಿ ಎಂದು ಗೋಗರೆಯುತ್ತಿರುವ ಗ್ರಾಮಸ್ಥರು. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದಲ್ಲಿ.
ನಿಮ್ಮ ಜಮೀನು ಮುಖಾಂತರ ಅಳತೆ ಮಾಡೋದಕ್ಕೆ ಅಂದ್ರೆ ಅಧಿಕಾರ ಇದೆ, ಕೋರ್ಟೇ ಕೊಟ್ಟಿದೆ. ಓಕೆನಾ? ನಾವು ಬಂದಿರೋದು ನಮ್ಮ ಸ್ಮಶಾನ ಕರಾಜನ್ನು ಅಳತೆ ಈ ಗ್ರಾಮದ ಮಾಜಿ ಸಚಿವ ದಿವಂಗತ ಶಿವಪ್ಪ ಹಾಗೂ ಮಾಜಿ ಶಾಸಕ ಶಿವಶಂಕರ್ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ನೆಲೆಸಿದ ಗ್ರಾಮ. ಆದರೆ ಈ ಗ್ರಾಮದಲ್ಲಿ ಸ್ಮಶಾನ ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಯಾರಾದರೂ ಕೊನೆಯುಸಿರು ಎಳೆದ್ರೆ ಇಡೀ ಗ್ರಾಮದ ಜನರಿಗೆ ಆತಂಕ ಶುರುವಾಗುತ್ತದೆ. ಸತ್ತವನನ್ನ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಎಂದು ಕಳೆದ 7-8 ದಶಕಗಳಿಂದ ಇಲ್ಲಿನ ಜನರು ಮೃತಪಟ್ಟವರನ್ನ ರಸ್ತೆ ಬದಿ ಇಲ್ಲ ಹಳ್ಳದಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಿದ್ದಾರೆ. ಈಗ ಯಾರ ಜಮೀನ್ಯಾಗಾರ ಬರ್ಲಿ, ಎಲ್ಲಿ ಖರಾಬ್ನಾಗಾರ ಬರ್ಲಿ, ಎಲ್ಲಾರ ಬರ್ಲಿ, ಅವರು ಸ್ಮಶಾನ ಐತಿ ಅಂದ್ರೆ ಐತಿ ಅಂತಂದೇಳಿ ಅಧ್ವಸ್ತ್ ಮಾಡಿ ಪೂರ್ತಿ ನಿಗದಿ ಮಾಡಿ ಕಲ್ಗುಟ ಹೋಗುದು, ಬೋರ್ಡ್ ಹೋಗುದು, ಇದೇ ಸ್ಮಶಾನ ಅಂತಂದೇಳಿ ಬಂದೋಬಸ್ತ್ ಮಾಡಿ ಹೋದ್ರೆ ಉತ್ತಮ. ಇಲ್ಲ ಅಂದ್ರೆ ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ಆದೇಶ ಮಾಡ್ಲಿ. ಈಗ ಒಂದ್ಸಲ ಫಾರ್ಮೇಟ್ ಬಂದಿತ್ತು ಸರ್ಕಾರದಿಂದ, ಯಾವ ಊರ ಗ್ರಾಮ ಪಂಚಾಯತಿ ಒಳಗೆ ಸ್ಮಶಾನ ಇಲ್ಲ ಅಂತಂದೇಳಿ ನೀವು ಒಂದು ಫಾರ್ಮೇಟ್ ತುಂಬಿಕೊಟ್ರಿ ಅಂತಂದೇಳಿ ನಮ್ಮ ಬನ್ನಿಕೋಡು ಗ್ರಾಮ ಪಂಚಾಯತಿ ಒಳಗೆ ಐತಿ ಅಂತ ಕೊಟ್ಟಿದ್ದಾರೆ. ಎಸಿ, ತಹಶೀಲ್ದಾರ್, ಡಿಸಿ ಎಲ್ಲರೂ ಕೊಟ್ಟಿದ್ದಾರೆ. ನಾವು ಐತಿ ಅಂದ್ರೆ ಎಲ್ಲಿ ಐತಿ ಹುಡಿ ಕೊಡ್ರಿ, ಇಲ್ಲ ಇಲ್ಲ ಅಂತ ನೀವು ಫಾರ್ಮೇಟ್ ತುಂಬ ಸರ್ಕಾರಕ್ಕೆ ಗೊತ್ತಾಕ್ರಿ. ನಾವಲ್ಲಿ ಮುಂದೆ ಇಲ್ಲ ಅಂತ ಮೆನ್ಷನ್ ಮಾಡ್ಕೊಂತ ಈಗ ಪುಸ್ತಕದ ಬದನೆಕಾಯಿ ತಿನ್ನಕ್ಕೂ ಬರಲ್ಲ, ಏನು ಮಾಡಕ್ ಬರಲ್ಲ, ಐತಿ ಅಂತ ಹೇಳ್ತಾ ಇದಾರೆ. ಎಲ್ಲಿ ಐತಿ ಪ್ರಾಬ್ಲಮ್? 1990ರಿಂದನೂ ಇದು ಈ ತರನ ಆಗ್ಯದ ಸ್ವಾಮಿ. ಇದು ಹಳ್ಳ ಒತ್ತುವರಿ ಆಗಿ ಭೂಮಿ ಹೋತು, ಅಲ್ಲಿಂದನೂ ಈ ಪ್ರಾಬ್ಲಮ್ ಆಗ್ತಾನ ಐತಿ. ಜನ ನಾವು ಉತ್ತಮಸ್ಥರು ಅವ್ರವ್ರ ಜಮೀನಲ್ಲಿ ಅವರು ಮಾಡ್ಕೊಂತಾರ್ರಿ. ನಮ್ಮಂತ ಬಡವರು ಮಾಡ್ಬೇಕಂತಂದ್ರ ಎಲ್ಲಿ ನಮಗೆ ಜಾಗ ಇಲ್ಲ. ಅಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿದರೂ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಗ್ರಾಮದಲ್ಲಿ ವೃದ್ಧೆ ಮೃತಪಟ್ಟಾಗ ಪಂಚಾಯಿತಿ ಮುಂಭಾಗ ಅಂತ್ಯ ಸಂಸ್ಕಾರ ಮಾಡಲು ಸಿದ್ಧತೆ ನಡೆಸಿದ್ದರು. ಆಗ ಅಧಿಕಾರಿಗಳು ಗ್ರಾಮಸ್ಥರನ್ನ ಮನವೊಲಿಸಿ ಇನ್ನೊಂದು ತಿಂಗಳಲ್ಲಿ ಸ್ಮಶಾನ ಜಾಗವನ್ನ ನಿಗದಿ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದರು. ಹೀಗಾಗಿ ಒತ್ತುವರಿ ಮಾಡಿಕೊಂಡ ಗೋಮಾಳ ಜಾಗವನ್ನ ಸರ್ವೆ ನಡೆಸಿದ್ದಾರೆ. ಸ್ಮಶಾನ ಅಂದ್ರೆ ಎಲ್ಲ ಅವಾಗನು ಜನಸಂಖ್ಯೆ ಕಡಿಮೆ ಇತ್ತು ಸರ್. ಹಳ್ಳದ ದಂಡಗ ಅಥವಾ ಎಲ್ಲ ಹೋಗಿ ಉಯ್ತಾ ಇದ್ರು ಸರ್. ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ಈಗ ಅದು ಸ್ಮಶಾನ ಇಲ್ಲ ಸರ್. ಈಗ ಸ್ಮಶಾನ ಏನಕತ್ತೆ ಅಂದ್ರೆ ಈಗ ಸ್ಕೂಲ್ ಮಕ್ಕಳಿಗೂ ಭಾರಿ ಸಮಸ್ಯೆ ಆಗ್ಬಿಡುತ್ತೆ ಸರ್. ಎಲ್ಲೇ ರಸ್ತೆಗೆ ಹೋಗ್ತಾ ಹೆಣ್ಗಳು ಸುಡ್ತಾರೆ ಸರ್. ಆಮೇಲೆ ಆ ಹುಡುಗರ ಮೇಲೆ, ಸಣ್ಣ ಮಕ್ಕಳ ಮೇಲೆ, ಶಾಲೆಗೆ ಹೋಗೋ ಮಕ್ಕಳ ಮೇಲೂ ದೊಡ್ಡ ಪರಿಣಾಮ ಬೀಳ್ತಾ ಇದೆ ಸರ್. ಆ ಹುಡುಗರು ಸಣ್ಣ ಮಕ್ಕಳು ಇರ್ತಾವೆ, ಎಣ್ಣೆ ಸುಟ್ಟಿರ್ತಾರೆ ಸರ್, ಅರ್ಧಂಬರ್ಧ ಆಗಿರ್ತೈತಿ, ರಸ್ತೆಗೆ ಸುಟ್ಟಿರ್ತಾರೆ ಸರ್. ಅವನ್ನ ಜನಗಳು ನಾಳೆ ನೋಡಿದೇವು ಅಂದ್ರೆ ಅವ್ರು ನಾಳೆ ಸ್ಕೂಲಿಗೆ ನಾಳೆ ಬರೋದೇ ಇಲ್ಲ, ಎದುರು ಬಿಡ್ತಾವ ಮಕ್ಕಳು. ಒಟ್ಟಾರೆಯಾಗಿ ಗ್ರಾಮ ಎಂದ ಮೇಲೆ ರುದ್ರಭೂಮಿ ಇರಲೇಬೇಕು. ಆದರೆ ಈ ಗ್ರಾಮದಲ್ಲಿ ಮಾತ್ರ ಸ್ಮಶಾನ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದು, ಸ್ಮಶಾನ ಜಾಗ ಹುಡುಕಾಟದಲ್ಲಿ ಅಧಿಕಾರಿಗಳು ಮುಂದಾಗಿದ್ದು, ಇನ್ನಾದರೂ ಈ ಗ್ರಾಮದ ಜನರಿಗೆ ನೆಮ್ಮದಿ ಸಿಗುತ್ತೋ ಇಲ್ಲವೋ ಎನ್ನುವುದು ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇಲ್ಲಿನ ಜನರು ಇದ್ದಾಗ್ಲೂ ನೆಮ್ಮದಿಯಿಂದ ಇರಲಾರರು, ಸತ್ತ ಮೇಲೆ ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಜಿಲ್ಲಾಡಳಿತದ ವಿರುದ್ಧ ರುದ್ರಭೂಮಿಗೆ ಈಗ ಹೋರಾಟಕ್ಕೆ ಇಳಿದಿದ್ದಾರೆ ಇಲ್ಲಿನ ಜನ. ಹಾಗಾದ್ರೆ ಅಸಲಿಗೆ ಇಲ್ಲಿ ಆಗ್ತಾ ಇರೋದಾದ್ರೂ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಹೀಗೆ ಜಮೀನು ಅಳತೆ ಮಾಡುತ್ತಿರುವ ಅಧಿಕಾರಿಗಳು ಎಲ್ಲಿಯಾದರೂ ಸ್ಮಶಾನಕ್ಕೆ ಜಾಗ ನಿಗದಿ ಮಾಡಿ ಎಂದು ಮನವಿ ಮಾಡಿಕೊಳ್ಳುತ್ತಿರುವ ಜನರು ಸತ್ತಾಗಲೂ ನೆಮ್ಮದಿಯಿಂದ ಸ್ಮಶಾನ ಜಾಗ